ನಮಸ್ಕಾರ. ರಾಮಣ್ಣ ಟ್ಯುಟೋರಿಯಲ್ಗೆ ಸ್ವಾಗತ. ನಿನ್ನೆ ನೋಡಿದ್ದು ಕುಮಾರವ್ಯಾಸನಿಗ, ಕುಮಾರವ್ಯಾಸನಿಯುಗದ ವೈಶಿಷ್ಟ್ಯಗಳು, ಕುಮಾರವ್ಯಾಸನ ಕಾಲ, ಕುಮಾರವ್ಯಾಸನ ಕೃತಿಗಳು, ಜೊತೆಗೆ ದೇಪರಾಜನ ಕೃತಿ, ದೇಪರಾಜನ ಕಾಲ ನಾವು ನಿನ್ನಿನ ಕ್ಲಾಸ್ನಲ್ಲಿ ನೋಡಿವಿ. ಇವತ್ತಿನ ಕ್ಲಾಸ್ನಲ್ಲಿ ಕುಮಾರವ್ಯಾಸನ ಯುಗದಲ್ಲಿ ಬರುವಂಥ ಇನ್ನೊಬ್ಬ ಕವಿ ಭಾಸ್ಕರ ಅನ್ನುವಂಥ ಕವಿ. ಈ ಭಾಸ್ಕರ ಎನ್ನುವಂಥ ಕವಿ ಕ್ರಿಸ್ತ ಶಕ ಸುಮಾರು 1425 ಈತನ ಕಾಲ ಅಂತ ಹೇಳ್ಬೋದು. ಈತನು ಜೈನ ಮತಕ್ಕೆ ಸೇರಿದವನಾಗಿದ್ದ. ಜೈನ ಮತಕ್ಕೆ ಸೇರಿದವನಾದಂತಹ ಈತನ ಕೃತಿ ಯಾವುದಪ್ಪ ಅಂತಂದರೆ ಜೀವಂಧರ ಚರಿತೆ. ಭಾಳಷ್ಟು ಇಂಪಾರ್ಟೆಂಟ್, ಭಾಳ ಸಲ ಎಕ್ಸಾಮ್ದಾಗ ಕೇಳನ್ರಿ. ಜೀವಂಧರ ಚರಿತೆ ಯಾರದ್ದು? ಭಾಸ್ಕರಂದು. ಯಾವ ಷಟ್ಪದಿಯಲ್ಲಿದೆ? ಭಾಮಿನಿ ಷಟ್ಪದಿಯಲ್ಲಿದೆ. ಹೀಗೆ ಜೀವಂಧರ ಚರಿತ್ರೆಯನ್ನು ರಚಿಸಿದಂಥವರು ಭಾಸ್ಕರ. ಆ ಭಾಸ್ಕರನ್ನು ರಚಿಸಿದಂಥ ಜೀವಂಧರ ಚರಿತ್ರೆ ಯಾವ ಷಟ್ಪದಿಯಲ್ಲಿದೆ ಅಂತಂದರೆ ಭಾಮಿನಿ ಷಟ್ಪದಿಯಲ್ಲಿ ರಚಿತವಾಗಿದೆ ಅಂತ ಹೇಳ್ಬೋದು. ಇಲ್ಲಿ ಭಾಸ್ಕರನ ತಂದೆ ಬಸವಾಂಕ. ಭಾಸ್ಕರ ತನ್ನ ತಂದೆಯನ್ನು ಹೆಸರಿಸಿದ್ದಾನೆ. ಬಸವಾಂಕ ಎಂಬ ಭಾಸ್ಕರನ ತನ್ನ ತಂದೆಯಾಗಿದ್ದ. ಆತನು ತನ್ನ ಕಾವ್ಯವನ್ನು ಎಲ್ಲಿ ರಚಿಸಿಕೊಂಡಿದ್ದಾನೆ ಅಂತ ಹೇಳಿದ್ದಾನೆ ಅಂದರೆ ಪೆನಗೊಂಡೆಯ ಶಾಂತೇಶ್ವರ ಜಿನಾಲಯದಲ್ಲಿ ಅಂತ ಹೇಳಿದ್ದಾನೆ. ಭಾಸ್ಕರ ಏನು ಮಾಡ್ಯಾನ, ನಾನು ಒಂದು ಕಾವ್ಯ ರಚನೆ ಮಾಡಿದ್ದೀನಿ, ಜೀವಾಂಧರ ಚರಿತ್ರೆ. ಈ ಜೀವಾಂಧರ ಚರಿತ್ರೆ ಇವು ಎಲ್ಲಿ ರಚನೆ ಮಾಡಿದ್ದಪ್ಪ ಅಂತಂದರೆ ತಂದೆಯ ಪೆನಗೊಂಡೆಯ ಶಾಂತೇಶ್ವರ ಜಿನಾಲಯದಲ್ಲಿ ನಾ ಏನು ಮಾಡಿದ್ದೇನಪ್ಪ ಅಂತಂದರೆ ಈ ಜೀವಂಧರ ಚರಿತ್ರೆ ಅನ್ನುವಂಥದ್ದನ್ನು ನಾನು ರಚಿಸಿದ್ದೀನಿ ಅಂತ ಹೇಳ್ತಾನೆ. ಈತನು ರಾಜಪುರಿಯ ಸತ್ಯಂಧರ ರಾಜನ ಮಗ. ನೋಡ್ರಿ, ಜೀವಂಧರ ಯಾರು ಅಂತ ಪ್ರಶ್ನೆ ಕೇಳಿದಾಗ ಜೀವಂಧರ ಚರಿತ್ರೆ ಅಂತ ಬರುತ್ತೆ. ಭಾಸ್ಕರನ್ನು ರಚಿಸಿರುವಂಥ ಜೀವಂಧರ ಚರಿತ್ರೆ ಅಂತ ಬರುತ್ತೆ. ಆ ಜೀವಂಧರ ಅನ್ನುವಂಥವನು ಯಾರ ಮಗನಾಗಿದ್ದ ಅಂತಂದರೆ ರಾಜಪುರಿಯ ಸತ್ಯಂಧರ ರಾಜನ ಮಗನಾಗಿದ್ದ ಅಂತ ನಾವು ಹೇಳ್ಬೋದು. ಈ ರೀತಿಯಾಗಿ ಕುಮಾರವ್ಯಾಸ ಯುಗದಲ್ಲಿ ಬರುವಂಥ ಹಲವಾರು ಕವಿಗಳಲ್ಲಿ ಈತನು ಕೂಡ ಒಬ್ಬ. ಈತಂದು ಕೃತಿ ಜೀವಂಧರ ಚರಿತ್ರೆ. ಈ ಜೀವಂಧರ ಚರಿತ್ರೆಯ ಸ್ವರೂಪ ಯಾವುದಪ್ಪ ಅಂತಂದರೆ ಭಾಮಿನಿ ಷಟ್ಪದಿಯಲ್ಲಿ ರಚಿತವಾಗಿರುವಂಥದ್ದು ಅಂತ ನಾವು ಹೇಳ್ಬೋದು. ನಂತರ ಬರುವಂಥ ಮತ್ತೊಬ್ಬ ಕವಿ ಯಾರಪ್ಪ ಅಂದರೆ ಲಕ್ಕಣ ದಂಡೇಶ. ಲಕ್ಕಣ ದಂಡೇಶ ಈತ ವಿಜಯನಗರ ಸಂಗಮದ ವಂಶದ ದೊರೆ ಪ್ರೌಢದೇವರಾಯನ ಮಹಾದಂಡಕ ನಾಯಕನಾಗಿಯೂ ಮಂತ್ರಿನಾಗಿಯೂ ಆಗಿದ್ದನು. ನೋಡಿ, ಲಕ್ಕಣ ದಂಡೇಶ ಕ್ರಿಸ್ತ ಶಕ 1425 ಈತನ ಕಾಲ. ಈತನು ವಿಜಯನಗರದ ಸಂಗಮ ವಂಶದ ದೊರೆ ಪ್ರೌಢದೇವರಾಯನ ಮಹಾದಂಡ ನಾಯಕನಾಗಿಯೂ ಮಂತ್ರಿಯ ನಾಯಕನಾಗಿಯೂ ಆಗಿದ್ದನು. ಈತನಿಗೆ ಲಂಗ ಒಡೆಯ, ಲಕ್ಕಣ್ಣ ಒಡೆಯ ಅಂತ ಹೆಸರುಗಳಿದ್ದು. ಈತನು ವಿಷ್ಣುವರ್ಧನ ಗೋತ್ರದವನಾಗಿದ್ದ. ಈತನ ಹೆಸರು ಏನಪ್ಪ ಅಂತಂದರೆ ಲಕ್ಕಣ್ಣ ಒಡೆಯ. ಹಲವಾರು ಹೆಸರುಗಳಿದ್ದರು ಈತನಿಗೆ. ಈತ ಯಾರ ಆಸ್ಥಾನದಲ್ಲಿದ್ದ, ಆಶ್ರಯದಲ್ಲಿದ್ದ? ವಿಜಯನಗರ ಸಂಗಮ ವಂಶದ ಪ್ರೌಢದೇವರಾಯನ ಆಸ್ಥಾನದಲ್ಲಿ ಮಹಾದಂಡ ನಾಯಕನಾಗಿ ಮಂತ್ರಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದ. ವಿಷ್ಣು ಗೋತ್ರದವನಾಗಿದ್ದ. ಹೆಗ್ಗಡದೇವ, ಮಂತ್ರಧರ, ಲಕ್ಕಣಾಮಾತ್ಯ, ಲಕ್ಕಣಾದಂಡನಾಯಕ, ಲಕ್ಕಣದಂಡೇಶ ಮುಂತಾದ ಹೆಸರುಗಳಿದ್ದು. ಈತನಿಗೆ 1, 2, 10 ಹಲವಾರು ಹೆಸರುಗಳನ್ನು ಈತ ಪಡ್ಕೊಂಡಿದ್ದ. ಹೆಗ್ಗಡದೇವ, ಮಂತ್ರಧರ, ಲಕ್ಕಣಾಮಾತ್ಯ, ದಂಡನಾಯಕ, ಲಕ್ಕಣದಂಡೇಶ ಎಂಬ ಮುಂತಾದ ಹೆಸರುಗಳನ್ನು ಈತ ಏನು ಮಾಡಿದ್ದಪ್ಪ ಅಂತಂದರೆ ಹೊತ್ಕೊಂಡಿದ್ದ. ಶಿವತತ್ವ ಚಿಂತಾಮಣಿ ಎನ್ನುವಂಥ ಒಂದು ಗ್ರಂಥವನ್ನು ರಚಿಸಿದ್ದ. ಈ ಶಿವತತ್ವ ಚಿಂತಾಮಣಿ ಎಂಬ ಗ್ರಂಥವನ್ನು ವಾರ್ಧಕ ಷಟ್ಪದಿಯಲ್ಲಿ ರಚಿಸಿದ್ದ. ಯಾವ ಷಟ್ಪದಿಯಲ್ಲಿ? ವಾರ್ಧಕ ಷಟ್ಪದಿ. ಭಾಳ ಸಲ ಪ್ರಶ್ನೆಯಲ್ಲಿ ಎಕ್ಸಾಮ್ನಲ್ಲಿ ಕೇಳಿರುವಂಥ ಪ್ರಶ್ನೆ. ಶಿವತತ್ವ ಚಿಂತಾಮಣಿ ಇದು ಯಾರ ಗ್ರಂಥ? ಇದು ಲಕ್ಕಣದಂಡೇಶ್ವರ ಗ್ರಂಥ. ಲಕ್ಕಣದಂಡೇಶ್ವರರು ರಚಿಸಿರುವಂಥ ಶಿವತತ್ವ ಚಿಂತಾಮಣಿ ಯಾವ ಷಟ್ಪದಿಯಲ್ಲಿದೆ ಅಂತಂದರೆ ವಾರ್ಧಕ ಷಟ್ಪದಿಯಲ್ಲಿದೆ ಅಂತ ನಾವು ಹೇಳ್ಬೋದು. ಇದರಲ್ಲಿ ನಿತ್ಯಾನಿತ್ಯತೆಯ ವಸ್ತು ವಿವರಣೆ ಅದ ರೀ. ನಿತ್ಯಾನಿತ್ಯತೆ ದಿನನಿತ್ಯದಲ್ಲಿ ನಾವು ಏನಪ್ಪ ಅಂತಂದರೆ ದಿನನಿತ್ಯದ ಕಾರ್ಯಕ್ರಮಗಳನ್ನು ವಸ್ತು ವಿವರಣನ ಏನಿರುತ್ತೆ ಅಲ್ಲ ಆ ವಸ್ತು ವಿವರಣ, ಸಕಲ ನಿಷ್ಠಾ ವಿಚಾರ, ಶಿವನ 25 ಲೀಲೆಗಳು, ಭುವನಕೋಶ,
ಶಿವಲೋಕ ವರ್ಣನ, ಶಿವನಂದೀಶ ಸಂವಾದ, ಬಸವಚರಿತ, ಗಣಪ್ರಶಂಸೆ, ಧರ್ಮಾಧರ್ಮ ವಿವರಣ, ಪಂಚಾಕ್ಷರಿ ಭಸಿತ, ರುದ್ರಾಕ್ಷಿಗಳ ಮಹಾತ್ಮ್ಯ, ಲಿಂಗಾಧಾರಣ, ಶಿವಪೂಜಾ ವಿಧಿ, ಪಾದೋದಕ, ಪ್ರಸಾದ ಮಹಿಮೆ, ಶಿವಾಧಿಕ್ಯ, ಮಹೇಶ್ವರಾಚರಣೆ, ಷಟಸ್ಥಲಿ ಮುಂತಾದ ವಿಷಯಗಳು ಪ್ರತಿಪಾದಿಸಲ್ಪಟ್ಟಿವೆ. ಶಿವತತ್ವ ಚಿಂತಾಮಣಿ ಅಂತಂದರೆ ಸುಮ್ಮನೆ ಅಲ್ಲ ರೀ, 25 ಲೀಲೆಗಳ ಇದರಲ್ಲಿ ಒಳಗೊಂಡಿದೆ. ಯಾವ್ಯಾವಪ್ಪ ಅಂದರೆ ಭುವನಕೋಶ, ಶಿವಲೋಕ ವರ್ಣನ, ಶಿವನಂದೀಶ ಸಂವಾದ, ಬಸವಚರಿತ್ರ, ಗಣಪ್ರಶಂಸೆ ವರ್ಣನೆ, ಧರ್ಮಾಧರ್ಮದ ವಿವರಣೆ, ಪಂಚಾಕ್ಷರಿ ಬಸಿತ, ರುದ್ರಾಕ್ಷಿಗಳ ಮಹಾತ್ಮ, ಲಿಂಗಧಾರಣ, ಶಿವಪೂಜಾ ವಿಧಿ ಹೇಗಿರಬೇಕು, ಪಾದೋದಕ ಹೇಗಿರಬೇಕು, ಪ್ರಸಾದ ಮಹಿಮೆ ಹೇಗಿರಬೇಕು, ಶಿವಾಧಿಕ್ಯ ಹೇಗಿರಬೇಕು, ಮಹೇಶ್ವರ ಆಚರಣೆ ಹೆಂಗೆ ಮಾಡಬೇಕು, ಷಟಸ್ಥಲದ ಬಗ್ಗೆ, ಹೀಗೆ 10 ಹಲವು ಅಂಶಗಳು ಅಂದರೆ 25 ಶಿವನ ಲೀಲೆಗಳು ಈ ಶಿವತತ್ವ ಚಿಂತಾಮಣಿಯಲ್ಲಿ ಏನಪ್ಪ ಅಂತಂದರೆ ವಿಷಯಗಳು ಪ್ರತಿಪಾದಿಸಲ್ಪಟ್ಟಿದ್ವು ಅಂತ ನಾವು ಹೇಳ್ಬೋದು. ಲಕ್ಕಣ್ಣ ದಂಡೇಶನ ಆಶ್ರಯ ದೊರೆ ಯಾರಪ್ಪ ಅಂತಂದರೆ ಪ್ರೌಢದೇವರಾಯ ಅಂತ ನಾವು ಹೇಳ್ತೀವಿ. ಪ್ರೌಢದೇವರಾಯ ಈತನ ಆಶ್ರಯದಾತ. ಕ್ರಿಸ್ತಶಕ 1425 ಈತನ ಕಾಲ. ಈತನ ಮತ ಯಾವುದಪ್ಪ ಅಂದರೆ ವೀರಶೈವ ಮತ. ವೀರಶೈವ ಮತವನ್ನು ಹೊತ್ತುಕೊಂಡಂಥ ಲಕ್ಕಣ್ಣ ದಂಡೇಶ ಏನಪ್ಪ ಅಂತಂದರೆ ಕೃತಿ ಯಾವುದು ಬರೆದ ಅಂತಂದರೆ ಶಿವತತ್ವ ಚಿಂತಾಮಣಿ. ಶಿವತತ್ವ ಚಿಂತಾಮಣಿಯನ್ನು ವಾರ್ಧಕ ಷಟ್ಪದಿಯಲ್ಲಿ ರಚಿಸಿದ. ಜೊತೆಗೆ ಲಕ್ಕಣ್ಣ ದಂಡೇಶನ ಜನ್ಮಸ್ಥಳ ಯಾವುದಪ್ಪ ಅಂತಂದರೆ ಹೊಸಪಟ್ಟಣ. ಹೊಸಪಟ್ಟಣದಲ್ಲಿ ಈತನ ಜನನವಾಯಿತು. ವಿತತ ವೇದಾಗಮ ಪುರಾತನೋಕ್ತಿಗಳ ಸಮಂತದ ಸಾರಾಯ ಶಿವತತ್ವ ಚಿಂತಾಮಣಿ ಕೃತಿಯಂ ವಿಸ್ತರಿಸುಮೆಂದು ಹೇಳಿದ ಕವಿ ಲಕ್ಕಣ್ಣ ದಂಡೇಶ. ವಿತತ ವೇದಾಗಮ ಪುರಾತನೋಕ್ತಿಗಳ ಸಮಂತದ, ನೋಡ್ರಿ, ಸತತವಾದಂಥ ವೇದ ಆಗಮ ಪುರಾಣಗಳ ಸಮ್ಮಿಶ್ರಣದಿಂದ ಕೂಡಿರುವಂಥ ಶಿವತತ್ವ ಚಿಂತಾಮಣಿಯ ಕೃತಿಯನ್ನು ವಿಸ್ತರಿಸುವೆ ನಾನು ಅಂತ ಹೇಳ್ತಾನೆ. ಜೊತೆಗೆ ಈ ಲಕ್ಕಣ್ಣ ದಂಡೇಶ 55 ಸಂಧಿಗಳಲ್ಲಿ 2000ಕ್ಕೂ ಮೇಲ್ಪಟ್ಟ ವಾರ್ಧಕ ಷಟ್ಪದಿಗಳನ್ನೊಳಗೊಂಡ ಲಕ್ಕಣ್ಣ ದಂಡೇಶನ ಗ್ರಂಥ ಶಿವತತ್ವ ಚಿಂತಾಮಣಿಯನ್ನು ರಚನೆ ಮಾಡಿದ್ದಾನೆ. ಶಿವತತ್ವ ಚಿಂತಾಮಣಿ 55 ಸಂಧಿಗಳಲ್ಲಿ 2000ಕ್ಕೂ ಮೇಲ್ಪಟ್ಟ ವಾರ್ಧಕ ಷಟ್ಪದಿಯನ್ನು ಒಳಗೊಂಡಿರುವಂತಹ ಒಂದು ಲಕ್ಕಣ್ಣ ದಂಡೇಶನ ಕೃತಿ ಯಾವುದಪ್ಪ ಅಂತಂದರೆ ಶಿವತತ್ವ ಚಿಂತಾಮಣಿ ಅಂತ ನಾವು ಹೇಳ್ಬೋದು. ಲಕ್ಕಣ್ಣ ದಂಡೇಶನ ಕೃತಿಗೆ ಶಿವತತ್ವ ಚಿಂತಾಮಣಿ ಶಾಸ್ತ್ರವೆಂದು ಕರೆದವರು ಸಿದ್ಧನೆಂದೇಶ ಕವಿ. ಏನ್ರಿ, ಲಕ್ಕಣ್ಣ ದಂಡೇಶನ ಕೃತಿ ಯಾವುದು? ಶಿವತತ್ವ ಚಿಂತಾಮಣಿ. ಶಿವತತ್ವ ಚಿಂತಾಮಣಿಗೆ ಶಿವತತ್ವ ಚಿಂತಾಮಣಿ ಶಾಸ್ತ್ರ ಅಂತ ಕರೆದವರು ಯಾರಪ್ಪ ಅಂತಂದರೆ ಸಿದ್ಧನೆಂದೇಶ ಕವಿ ಅಂತ ನಾವು ಹೇಳ್ಬೋದು. ಈ ರೀತಿಯಾಗಿ ನಾವೇನಪ್ಪ ಅಂತಂದರೆ ಯಾರಪ್ಪ ಅಂತಂದರೆ ಲಕ್ಕಣ್ಣ ದಂಡೇಶನ ಕೃತಿಯನ್ನು ನಾವು ನೋಡ್ಬೋದು. ನಂತರ ಬರುವಂಥವನು ಯಾರಪ್ಪ ಅಂತಂದರೆ ಮಗ್ಗೆಯ ಮಾಯಿದೇವ. ಮಗ್ಗೆಯ ಮಾಯಿದೇವ ಕಾಲ ಕ್ರಿಸ್ತಶಕ 1430 ಅಂತ ಹೇಳ್ಬೋದು. ಮಗ್ಗೆಯ ಮಾಯಿದೇವನ ಕಾಲ ಕ್ರಿಸ್ತಶಕ 1430 ಅಂತ ಹೇಳ್ಬೋದು. ಶತಕ ಸಾಹಿತ್ಯವನ್ನು ರಚಿಸಿದ ಕವಿಗಳಲ್ಲಿ ಅಗ್ರಗಣ್ಯ ಮಗ್ಗೆಯ ಮಾಯಿದೇವ. ಶತಕ ಸಾಹಿತ್ಯವನ್ನು ರಚನೆ ಮಾಡ್ಯಾನ. ಶತಕ ಸಾಹಿತ್ಯವನ್ನು ರಚಿಸಿದವರಲ್ಲಿ ಈತನು ಕೂಡ ಅಗ್ರಗಣ್ಯ ಅಂತ ನಾವು ಹೇಳ್ಬೋದು. ಈತನ ಮತ ಯಾವುದಪ್ಪ ಅಂತಂದರೆ ವೀರಶೈವ. ವೀರಶೈವ ಮತವನ್ನು ಹೊತ್ಕೊಂಡಿದ್ದ. ಈತನ ಜನ್ಮಸ್ಥಳ ಬಾಗಲಕೋಟೆ ಜಿಲ್ಲೆಯ ಐಪರಿ ಅಂದರೆ ಐಹೊಳೆ ಈತನ ಜನ್ಮಸ್ಥಳವಾಗಿತ್ತು. ಮಾಯಿದೇವನ ಕೃತಿಗಳು ಯಾವಪ್ಪ ಅಂತಂದಾಗ ಶತಕತ್ರಯ ಷಟಸ್ಥಲ, ಇದು ಗದ್ಯದಲ್ಲದರಿ. ಶತಕತ್ರಯ ಷಟಸ್ಥಲ ಇದು ಗದ್ಯದಲ್ಲಿ ರಚಿತವಾಗಿದೆ. ಏಕೋತ್ತರ ಶತಸ್ಥಲ ಅನುಭಾವಾಮೃತ ಇದು ಸಂಸ್ಕೃತದಲ್ಲಿದೆ. ಏನ್ರಿ, ಶತಕತ್ರಯ ಷಟಸ್ಥಲ ಗದ್ಯದಲ್ಲಿ ರಚಿತವಾಗಿರುವಂಥದ್ದು. ಏಕೋತ್ತರ ಶತಸ್ಥಲ ಅನುಭಾವಾಮೃತ ಸಂಸ್ಕೃತದಲ್ಲಿ ರಚಿತವಾಗಿರುವಂಥದ್ದು ಅಂತ ನಾವು ಹೇಳ್ಬೋದು. ಜೊತೆಗೆ ಈತನು ಮಹಾದೇವನ ಶತಕತ್ರಯ ಕೃತಿಯಲ್ಲಿರುವ 3 ಶತಕಗಳು ಶಿವಮಾದ ಶತಕ, ಶಿವವಲ್ಲಭ ಶತಕ, ಮಹದೈಪುರಿ ಶತಕ ಅಂತ ನಿರ್ತಿಸ್ತಾನೆ. ಮಹಾದೇವನ ಶತಕತ್ರಯದಲ್ಲಿ ಕೃತಿಯಲ್ಲಿರೋ 3 ಶತಕಗಳು ಯಾವಪ್ಪ ಅಂತಂದರೆ ಶಿವಮಾದ ಶತಕ, ಶಿವವಲ್ಲಭ ಶತಕ, ಮಹದೈಪುರಿ ಶತಕ ಅನ್ನುವಂಥದ್ದನ್ನು ಶತಕವನ್ನು ರಚಿಸಿದ್ದಾನೆ.
ನಾವೇನು ನೆನ್ಪಿಟ್ಕೊಳ್ಬೇಕಪ್ಪ ಅಂತಂದರೆ, ಮಗ್ಗೆಯ ಮಾಯಿದೇವ ಶತಕ ಸಾಹಿತ್ಯವನ್ನು ರಚಿಸಿದ ಕವಿಗಳಲ್ಲಿ ಅಗ್ರಗಣ್ಯನು ಅಂತ ಹೇಳ್ಬೋದು. ಈತನ ಕಾಲ ಕ್ರಿಸ್ತ ಶಕ 1430 ಅಂತ ಹೇಳ್ಬೋದು. ಈತ ವೀರಶೈವ ಮತಕ್ಕೆ ಸೇರಿದವನಾಗಿದ್ದ. ಈತನ ಸ್ಥಳ ಐಹೊಳೆ ಐಪೂರಿ. ಈತನ ಕೃತಿ ಶತಕತ್ರಯ, ಶಟಸ್ಥಲ ಗದ್ಯ ಅಂತ ಹೇಳ್ಬೋದು. ಏಕೋತ್ತರ ಶತಸ್ಥಲ ಅನುಭವಾಮೃತನು ಕೂಡ ಅಂತ ಹೇಳ್ಬೋದು, ಸಂಸ್ಕೃತದಲ್ಲಿದೆ ಅಂತ ಹೇಳ್ಬೋದು. ಈ ರೀತಿಯಾಗಿ ನಾವೇನಪ್ಪ ಅಂದರೆ ಈತನ ಸ್ವಲ್ಪ ಪ್ರಮಾಣದಲ್ಲಿ ನೆನ್ಪಿಟ್ರೆ ಏನಪ್ಪ ಅಂತಂದರೆ ನಮ್ಗೆ ಪರೀಕ್ಷಾ ದೃಷ್ಟಿಯಿಂದ 1 ಅಂಕದ ಸಹಾಯ ಆಗುತ್ತೆ. ನಂತರ ಬರೋಂಥವನು ಯಾರಪ್ಪ ಅಂತಂದರೆ ಚಾಮರಸ. ಚಾಮರಸ ಯಾರಿಗೆ ಗೊತ್ತಿಲ್ರಿ? ಪ್ರಭುಲಿಂಗ ಲೀಲೆಯನ್ನು ರಚಿಸಿದಂಥವನು ಚಾಮರಸ. ಈತನ ಕಾಲ ಯಾರಿಗೆ ಗೊತ್ತಿಲ್ರಿ? ಕ್ರಿಸ್ತ ಶಕ 1430. ಅತ್ಯಂತ ಪ್ರಭಾವಿ ಕವಿ ಈತ. 1430ರಲ್ಲಿ ಈತ ಏನು ಮಾಡ್ದಪ್ಪ ಅಂತಂದರೆ, ಈತನ ಕಾಲ ಈತನು ವೀರಶೈವಾಚಾರ್ಯನಾಗಿದ್ದ. ಜೊತೆಗೆ ಈತನಿಗೆ ವೀರಶೈವಾಚಾರ್ಯ, ಸಾರೋದ್ಧಾರ, ಅನ್ಯಮತ ಕೋಲಾಹಳ ಎಂಬ ಬಿರುದುಗಳಿದ್ದು. ಚಾಮರಸನಿಗೆ ಬಿರುದುಗಳು ಯಾವುವು ಅಂತ ಕೇಳಿದಾಗ ವೀರಶೈವಾಚಾರ್ಯ, ಸಾರೋದ್ಧಾರ, ಅನ್ಯಮತ ಕೋಲಾಹಲ ಎಂಬ ಬಿರುದುಗಳಿದ್ವು. ಈತನ ಗುರು ಗೊಗ್ಗೇಶ್ವರ ಬೇಕು, ಗೊಗ್ಗೇಶ್ವರ ಎಂಬ ಅಂಕಿತದಂತೆ ಕಂಡುಬರುತ್ತೆ. ಈತನ ಗುರು ಗೊಗ್ಗೇಶ್ವರ ಅಂತ ಇದ್ದ. ಈ ಗೊಗ್ಗೇಶ್ವರನ ಗುರುವಾಗಿಟ್ಟುಕೊಂಡು ಚಾಮರಸ ಏನು ಮಾಡ್ದಪ್ಪ ಅಂತಂದರೆ ಕೃತಿಯನ್ನು ರಚನೆ ಮಾಡ್ದ. ಅಂದರೆ ಈತನ ಕಾಲ 1430. ಈತನ ಮತ ಯಾವುದಪ್ಪ ಅಂತಂದರೆ ವೀರಶೈವ ಮತ. ಈತನ ಕೃತಿ ಯಾವುದಪ್ಪ ಅಂದರೆ ಪ್ರಭುಲಿಂಗ ಲೀಲೆ ಭಾಮಿನಿ ಷಟ್ಪದಿಯಲ್ಲಿ ರಚಿತವಾಗಿದೆ. ಚಾಮರಸನು ಬರೆದಿರುವಂಥ ಕೃತಿ ಪ್ರಭುಲಿಂಗ ಲೀಲೆ. ಪ್ರಭುಲಿಂಗ ಲೀಲೆ ರಚಿತವಾಗಿದಂಥ ಛಂದ ರೂಪ ಯಾವುದಪ್ಪ, ಸ್ವರೂಪ ಯಾವುದಪ್ಪ ಅಂತಂದರೆ ಭಾಮಿನಿ ಷಟ್ಪದಿ. ಭಾಳಷ್ಟು ಸಲ ಕೇಳಿದ್ದಾನೆ ಚಾಮರಸನ ಪ್ರಭುಲಿಂಗ ಲೀಲೆ ಯಾವ ಸ್ವರೂಪದ್ದು ಅಂತಂದರೆ ಭಾಮಿನಿ ಷಟ್ಪದಿಯಲ್ಲಿ ರಚಿತವಾಗಿರುವಂಥದ್ದು ಅಂತ ನಾವು ಹೇಳ್ಬೋದು. ಅಲ್ಲಮನು ಮಾಯನ್ನು ಮರಳು ಮಾಡಿ ಅವಳ ಕೈಗೆ ಸಿಗದೆ ವೈರಾಗ್ಯ ಮರೆಯುವ ಕಥಾವಸ್ತುನೊಳಗೊಂಡ ಕಾವ್ಯ ಪ್ರಭುಲಿಂಗ ಲೀಲೆ. ಅಲ್ಲಂ ಪ್ರಭು ಇರ್ತಾನಲ್ಲ ರೀ, ಅಲ್ಲಂ ಪ್ರಭು ಏನು ಮಾಡ್ತಾನಂದರೆ ಮಾಯೆಯನ್ನು ಮರಳು ಮಾಡಿ ಅವಳ ಕೈಗೆ ಸಿಗದೆ, ಮಾಯೆ ಎಷ್ಟು ಮರಳು ಮಾಡಿದರೂ ಕೂಡ ಅದರ ಕೈಗೆ ಸಿಗಲಾರದೆ ವೈರಾಗ್ಯವನ್ನು ಮೆರೆಯುವಂಥ ಕಥೆ ಅಲ್ಲಂ ಪ್ರಭು ಅಂದ್ರಿ. ಅದು ಎದರಲ್ಲಿ ಒಳಗೊಂಡಿದೆ? ಚಾಮರಸನಲ್ಲಿ ಒಳಗೊಂಡಿದೆ. ಚಾಮರಸನು ಬರೆದಿರುವಂಥ ಪ್ರಭುಲಿಂಗ ಲೀಲೆ ಎನ್ನುವಂಥ ಒಂದು ಕೃತಿಯಲ್ಲಿ ಅದರ ಮಹತ್ವವನ್ನು ಒಳಗೊಂಡಿದೆ ಅಂತ ನಾವು ಹೇಳ್ಬೋದು. ಸಲೀಲವಾಗಿ ತುಂಬಿದ ತೊರೆಯಂತೆ ಸಾಗುವ ಪ್ರಭುದೇವರ ಚರಿತ್ರೆಯನ್ನು ಒಳಗೊಂಡ ಕೃತಿ ಪ್ರಭುಲಿಂಗ ಲೀಲೆ. ಸಲೀಲವಾಗಿ ತುಂಬಿ ತೊರೆಯಂತೆ ಸಾಗುವ, ಸಲೀಲವಾಗಿ ಸರಳವಾಗಿ ತುಂಬಿದಂಥ ತೊರೆ ಹೇಗೆ ಹೋಗುತ್ತೆ ಸಾಗುತ್ತೆ ಅಲ್ಲ, ಆ ರೀತಿ ಪ್ರಭುದೇವರ ಚರಿತ್ರೆ ಏನಪ್ಪ ಅಂತಂದರೆ ಒಳಗೊಂಡಂಥ ಕೃತಿ ಯಾವುದಪ್ಪ ಅಂತಂದರೆ ಪ್ರಭುಲಿಂಗ ಲೀಲೆ ಅಂತ ನಾವು ಹೇಳ್ಬೋದು. ಸಲ್ಲಲಿತ ಸನ್ಮಾರ್ಗವನ್ನು ನಾನೆಲ್ಲರೂ ಒಂದದಲ್ಲಿ ಬೇಳುವೆನು ಚಿತ್ರದಲ್ಲಿ ಎಂದು ತನ್ನ ಕೃತಿಯ ಕುರಿತು ಹೇಳಿದ ಕವಿ ಚಾಮರಸ. ಅಲ್ಪ ಸುಖಕ್ಕೆ ಸೋಲದೆ ಕಬ್ಬಿನೊಳು ರಸವ ನೆರೆಸವಿಯುವ ಗಜದಂತೆ ಭಕ್ತಿಯ ತೆರನ ತಿಳಿದಾಚರಿಸಬೇಕೆಂದೆಂದವರು ಲಾಲಿಸುವುದೇ ಪ್ರಭುಲಿಂಗ ಲೀಲೆಯನ್ನು ಹೇಳಿದವನು ಚಾಮರಸ. ಅಲ್ಪ ಸುಖಕ್ಕೆ ಸೋಲಬಾರ್ದಂತೆ, ಶಾಶ್ವತ ಸುಖಕ್ಕೆ ನಾವು ಸೋಲ್ಬೇಕು. ಶಾಶ್ವತ ಸುಖಕ್ಕಾಗಿ ನಾವು ಬದುಕಬೇಕು, ಜೀವಿಸಬೇಕು. ಅಲ್ಪ ಸುಖಕ್ಕೆ ಸೋಲದೆ ಕಬ್ಬಿನೊಳು ರಸವ ನೆರೆಸುವ ಗಜದಂತೆ ಭಕ್ತಿಯ ತೆರನ ತಿಳಿದಾಚರಿಸಬೇಕೆಂದರಿವವರು ಲಾಲಿಸುವುದೇ ಪ್ರಭುಲಿಂಗ ಲೀಲೆಯನ್ನು ಅಂತ ಹೇಳಿ ತನ್ನ ಒಂದು ಉಕ್ತಿಯ ಮೂಲಕ ತಿಳಿಸ್ಕೊಟ್ಟಂಥವನು ಯಾರಪ್ಪ ಅಂತಂದರೆ ಚಾಮರಸ ಅಂತ ಹೇಳ್ಬೋದು. ಸತ್ತವರ ಕಥೆಯಲ್ಲಿ ಜನಿಸಿದ ಕುತ್ತದಲ್ಲಿ ಕುದಿದು ಕರ್ಮದ ಕತ್ತಲೆಯಲ್ಲಿ ಸಿಕ್ಕವರ ಸೀಮೆ ಹೊಲವು ತಾನಲ್ಲ, ಹೊತ್ತು ಹೋಗದ ಪುಂಡರಾಲಿ ಪದುತ್ತಮತಿಗಳ ಗೋಷ್ಠಿಯಲ್ಲಿದು ಸತ್ಯ ಶರಣರ ತಿಳಿಯುವುದಿ ಕೃತಿ ಎಂದು ತನ್ನ ಕೃತಿಯನ್ನು ಕುರಿತು ಹೇಳಿದ ಕವಿ ಚಾಮರಸ. ಸತ್ತವರ ಕಥೆಯಲ್ಲಿ ಜನಿಸಿದ ಕುತ್ತದಲ್ಲಿ ಕುದಿದು ಕರ್ಮದ ಕತ್ತಲೆಯಲ್ಲಿ ಸಿಕ್ಕವರ ಸೀಮೆಯ ಹೊಲವು ತಾನಲ್ಲ, ಹೊತ್ತು ಹೋಗದ ಪುಂಡರಾಲಿ ಪದುತ್ತಮತಿಗಳ ಗೋಷ್ಠಿಯಲ್ಲಿದು
ಸತ್ಯ ಶರಣರ ತಿಳಿಯುವುದಿ ಕೃತಿ ಎಂದು ತನ್ನ ಕೃತಿಯನ್ನು ಹೊಗಳಿ ಹೊಗಳಿ ಏನಪ್ಪ ಅಂತಂದರೆ ಹೇಳಿದವನು ಯಾರಪ್ಪ ಅಂತಂದರೆ ಚಾಮರಸ ಅಂತ ಹೇಳ್ಬೋದು. ಈತ ಏನು ಮಾಡ್ತಾನಪ್ಪ ಅಂತಂದರೆ ಪ್ರಭುಲಿಂಗ ಲೀಲೆಯ ಕೃತಿಯನ್ನು ರಚಿಸ್ತಾನೆ. ಪ್ರಭುಲಿಂಗ ಲೀಲೆ ಕೃತಿ ಅನುವಾದಗೊಳ್ಳುತ್ತೆ ತೆಲುಗು, ತಮಿಳು, ಸಂಸ್ಕೃತ, ಮರಾಠಿ ಭಾಷೆಗೆ ಏನಪ್ಪ ಅಂತಂದರೆ ಅನುವಾದಗೊಂಡಿರುವಂಥ ಕೃತಿ ಯಾವುದಪ್ಪ ಅಂತಂದರೆ ನಾವು ಪ್ರಭುಲಿಂಗ ಲೀಲೆ ಅಂತ ನಾವು ಹೇಳ್ಬೋದು. ಜೊತೆಗೆ ಪ್ರಭುಲಿಂಗ ಲೀಲೆಯಲ್ಲಿ ಕೃತಿಯಲ್ಲಿ ಬರುವಂಥ ಮಾಯೆ, ತಂದೆ ತಾಯಿ ಗುರು ಯಾರಂತಂದರೆ ತಂದೆ ಮಮಕಾರ, ತಾಯಿ ಮೋಹಿನಿ, ಗುರು ಅಹಂಕಾರಾಚಾರ್ಯ. ನೋಡ್ರಿ, ಅಹಂಕಾರಾಚಾರ್ಯ. ಪ್ರಭುಲಿಂಗ ಲೀಲೆ ಕೃತಿಯಲ್ಲಿ ಬರುವ ಮಾಯೆಯ ಅಂದರೆ ಮಾಯೆಯಿಂದ ಬಂದಂಥ ಪ್ರಭುಲಿಂಗ ಕೃತಿಯಲ್ಲಿ ಹೆಸರನ್ನು ಗುರುತಿಸಿದ್ದಾರೆ. ತಂದೆ ಯಾರು? ಮಮಕಾರ, ತಾಯಿ ಮೋಹಿನಿ, ಗುರು ಅಹಂಕಾರಾಚಾರ್ಯ ಅಂತಲೂ ಹೇಳ್ಬೋದು. ಹೀಗೆ ಮಾಯೆಯನ್ನು ಅಂದರೆ ಕೃತಿಯಲ್ಲಿ ಬಂದಿರುವಂಥ ಹೆಸರುಗಳನ್ನು ನಾವು ನೋಡ್ತೀವಿ. ಅಲ್ಲಮ ಪ್ರಭು ಕಾರಣಿಕ ಪುರುಷ, ಮರ್ತ್ಯವನ್ನು ಉದ್ಧರಿಸಲು ಬಂದ ಜ್ಞಾನ ವೈರಾಗ್ಯದ ಸಾಕಾರ ಮೂರ್ತಿಯಿಂದ ಪ್ರಭುದೇವರನ್ನು ಚಿತ್ರಿಸುವ ಕೃತಿ ಪ್ರಭುಲಿಂಗ ಲೀಲೆ. ಪ್ರಭುಲಿಂಗ ಲೀಲೆ ಬಂದಿದ್ದೇ ಪ್ರಭುಲಿಂಗ ಲೀಲೆ ಕೃತಿ ರಚಿಸಿದ್ಯಾಕೆ? ಚಾಮರಸನು ಬರೆದಿರುವಂಥ ಪ್ರಭುಲಿಂಗ ಲೀಲೆ ಕೃತಿ ರಚಿಸಿದ್ಯಾಕೆ ಅಂದರೆ ಅಲ್ಲಮ ಪ್ರಭು ಕಾರಣಿಕ ಪುರುಷರಿ. ಆತ ಮರ್ತ್ಯವನ್ನು ಉದ್ಧರಿಸಲು ಬಂದಂಥ ಜ್ಞಾನಿ, ವೈರಾಗ್ಯದ ಸಾಕಾರ ಮೂರ್ತಿ. ಈ ಜಗವನ್ನು ಬೆಳಗಲು ಬಂದಂಥ ಒಬ್ಬ ಜ್ಞಾನಿ, ವೈರಾಗ್ಯದ ಸಾಕಾರ ಮೂರ್ತಿ ಅಂತ ಹೇಳಿದ್ದು ಚಿತ್ರಿಸುವಂಥ ಒಂದು ಕೃತಿ ಯಾವುದಪ್ಪ ಅಂತಂದರೆ ಪ್ರಭುಲಿಂಗ ಲೀಲೆ ಅಂತ ನಾವು ಹೇಳ್ಬೋದು. ಚಾಮರಸನು ಪ್ರಭುಲಿಂಗ ಲೀಲೆಯನ್ನು ಬರೆದನೆಂಬ ವಿಷಯವನ್ನು ಈ ಕವಿಗಳಿಂದ ತಿಳಿದು ಬರುತ್ತೆ. ಅದೃಶ್ಯ ಕವಿ ಚಾಮರಸ ಏನಪ್ಪ ಅಂತಂದರೆ ಆ ಪ್ರಭುಲಿಂಗ ಲೀಲೆ ಕೃತಿಯನ್ನು ರಚನೆ ಮಾಡಿದಾನೆ ಅಂತ ಯಾರಿಂದ ನಮಗೆ ಗೊತ್ತಾಯ್ತಪ್ಪ ಅಂತಂದರೆ ಅದೃಶ್ಯ ಕವಿಯಿಂದ 1580 ಮತ್ತು ಸಿದ್ಧನಂದೀಶ ಏನಂದರೆ 1580ರಲ್ಲಿ ರಚಿಸಿರ್ಬೋದು, ರಚನೆ ಆಗಿದೆ ಅಂತ ಹೇಳ್ತಾರೆ. ಈ ರೀತಿಯಾಗಿ ನಾವು ಚಾಮರಸನ ಕೃತಿ, ಚಾಮರಸನ ಕಾಲ, ಚಾಮರಸನ ಪ್ರಭುಲಿಂಗ ಲೀಲೆಯ ಸ್ತೋತ್ರಗಳು, ಉಕ್ತಿಗಳು, ಯಾವ್ಯಾವ ಸನ್ನಿವೇಶದಲ್ಲಿ ಗುರು ಯಾರು ಅನ್ನುವಂಥದ್ದನ್ನು ನಾವು ನೋಡಿವಿ. ಹೀಗೆ ನಾವು ನೋಡಬೇಕಾಗಿರುವಂಥದ್ದು ಯಾವುದಪ್ಪ ಅಂತಂದರೆ ಕುಮಾರವ್ಯಾಸ ಯುಗದಲ್ಲಿ ಬರುವಂಥ ಇನ್ನೊಬ್ಬ ಕವಿ ಯಾರಪ್ಪ ಅಂತಂದರೆ ಗುರುಬಸವ. ಗುರುಬಸವನ ಕಾಲ ಕ್ರಿಸ್ತ ಶಕ 1430 ಅಂತ ಹೇಳ್ಬೋದು. 1430ರಲ್ಲಿ ಈ ಬಂದ ಕವಿ ಯಾರಪ್ಪ ಅಂದರೆ ಗುರುಬಸವ. ಈತ ವೀರಶೈವ ಕವಿ. ಕನ್ನಡ ಸಾಹಿತ್ಯದಲ್ಲಿ ವೇದಾಂತಕ್ಕೆ ಸಂಬಂಧಪಟ್ಟಂಥ ಗ್ರಂಥಗಳನ್ನು ಬರೆದವರಲ್ಲಿ ಪ್ರಖ್ಯಾತಿಯನ್ನು ಪಡೆದುಕೊಂಡ ವೀರಶೈವ ಕವಿಯಾಗಿದ್ದ. ಜೊತೆಗೆ ಕನ್ನಡ ಸಾಹಿತ್ಯಕ್ಕೆ ವೇದಾಂತಕ್ಕೆ ಸಂಬಂಧಪಟ್ಟಂಥ ಗ್ರಂಥಗಳನ್ನು ಬರೆದವರಲ್ಲಿ ಈತ ಏನಪ್ಪ ಅಂದರೆ ಪ್ರಖ್ಯಾತಿಯಾಗಿದ್ದನು. ಈತನ ಮತ ವೀರಶೈವ. ಈತನು ಬರೆದಿರುವಂಥ ಕೃತಿಗಳು ಯಾವುವು ಅಂದಾಗ ಬಹಳಷ್ಟು ಇಂಪಾರ್ಟೆಂಟ್. ಗುರುಬಸವ ಬರೆದಿರುವಂತಹ ಕೃತಿಗಳು ಯೋಗ ಶಿವಯೋಗ ಭೂಷಣ ಪರಿವರ್ತಿನಿ ಷಟ್ಪದಿಯಲ್ಲಿದೆ, ಸ್ವರೂಪಾಮೃತ ಭಾಮಿನಿ ಷಟ್ಪದಿಯಲ್ಲಿದೆ, ವೃಷಭಗೀತೆ ಭೋಗ ಷಟ್ಪದಿಯಲ್ಲಿದೆ, ಸದ್ಗುರು ರಹಸ್ಯ ಭಾಮಿನಿ ಷಟ್ಪದಿಯಲ್ಲಿದೆ, ಕಲ್ಯಾಣೇಶ್ವರಿ ಪರಿವರ್ತಿನಿ ಷಟ್ಪದಿಯಲ್ಲಿದೆ, ಅವಧೂತ ಗೀತೆ ಅನ್ನುವಂಥದ್ದು ಹಾಡಿದೆ, ಮನೋವಿಜಯ ಕಾವ್ಯ ಅನ್ನುವಂಥದ್ದು ಕುಸುಮ ಷಟ್ಪದಿಯಲ್ಲಿದೆ. ಇನ್ನೊಂದು ಸಲ ನೋಡಿ, ಯಾಕಂತಂದರೆ ಭಾಳಷ್ಟು ಇಂಪಾರ್ಟೆಂಟು. ಶಿವಯೋಗ ಭೂಷಣ ಪರಿವರ್ಧಿನಿ, ಸ್ವರೂಪಾಮೃತ ಭಾಮಿನಿ, ವೃಷಭಗೀತೆ ಭೋಗ, ಸದ್ಗುರು ರಹಸ್ಯ ಭಾಮಿನಿ, ಕಲ್ಯಾಣೇಶ್ವರಿ ಪರಿವರ್ಧಿನಿ, ಅವಧೂತ ಗೀತೆ ಹಾಡದರೆ, ಮನೋವಿಜಯ ಕಾವ್ಯ ಕುಸುಮ ಷಟ್ಪದಿ. ಹೀಗೆ ಕೃತಿಗಳನ್ನು ಆತ ರಚಿಸಿದ. ಹಾಗಾದರೆ ಆ ಕೃತಿಗಳು ಯಾವ ವಿಷಯವನ್ನು ಒಳಗೊಂಡಿತು ಅನ್ನುವಂಥದ್ದನ್ನು ನೋಡಬೇಕಾದ್ರೆ ಶಿವಯೋಗಾಂಗ ಭೂಷಣದ ವಸ್ತು, ಶಿವಯೋಗಾಭ್ಯಾಸ ಕ್ರಮ, ಯೋಗಾಸನದ ವಿಷಯ ಪ್ರಸ್ತಾಪಿಸಲಾಗಿದೆ. ನೋಡ್ರಿ, ಶಿವಯೋಗಾಂಗದ ಭೂಷಣದ ವಸ್ತು, ಯೋಗಾಭ್ಯಾಸ ಕ್ರಮ, ಯೋಗಾಸನ ವಿಷಯ ವಸ್ತುವನ್ನು ಪ್ರಸ್ತಾಪಿಸಲಾಗಿದೆ. ಸದ್ಗುರು ರಹಸ್ಯ ಕೃತಿಯಲ್ಲಿರುವ ಭಾಮಿನಿ ಷಟ್ಪದಿ ಪದ್ಯಗಳ ಸಂಖ್ಯೆ 238 ಅಂತ ನಾವು ಹೇಳ್ಬೋದು. ಸದ್ಗುರು ರಹಸ್ಯ ಗ್ರಂಥದ ವಿಷಯ ವಸ್ತು ಏನಪ್ಪ ಅಂದರೆ ಜಗತ್ತು ಮಿಥ್ಯ, ಪರಬ್ರಹ್ಮ ಸತ್ಯ.
ಜಗತ್ತು ಒಂದು ಮಿಥ್ಯ, ಪರಬ್ರಹ್ಮ ಮಾತ್ರ ಸತ್ಯ ಅನ್ನುವಂಥ ಅಂಶವನ್ನು ನಾವಲ್ಲಿ ನೋಡ್ತೀವಿ. ಜೊತೆಗೆ ಸದ್ಗುರು ರಹಸ್ಯನ ಕೃತಿಯನ್ನು ನೋಡಿವಿ, ಸದ್ಗುರು ರಹಸ್ಯ ಗ್ರಂಥದಲ್ಲಿ ವಿಷಯ ವಸ್ತುವನ್ನು ನೋಡಿವಿ. ಜಗತ್ತು ಒಂದು ಮಿಥ್ಯ, ಪರಬ್ರಹ್ಮ ಸತ್ಯ ಎಂಬುದು 108 ಪರಿವರ್ತಿನಿ ಷಟ್ಪದಿಂದ ಕೂಡಿದ ಕಲ್ಯಾಣೇಶ್ವರ ಕೃತಿಯ ವಿಷಯ ಕಲ್ಯಾಣದ ಬಸವೇಶ್ವರನ ಕುರಿತು ಹೇಳಲಾಗಿದೆ. ಈತನ ಇನ್ನೊಂದು ಕೃತಿ ಯಾವುದಪ್ಪ ಅಂದರೆ ಕಲ್ಯಾಣೇಶ್ವರ ಕೃತಿ. ಈ ಕಲ್ಯಾಣೇಶ್ವರ ಕೃತಿಗೆ ಯಾವ ಅಂಶವನ್ನು ಕುರಿತು ಹೇಳುತ್ತಪ್ಪ ಅಂತಂದರೆ ಕಲ್ಯಾಣದ ಬಸವಣ್ಣನ ಕುರಿತು ಹೇಳಲಾಗುತ್ತೆ. ಇಲ್ಲಿ ಇಷ್ಟಲಿಂಗದ ಮಹತ್ವವನ್ನು ಹೇಳಲಾಗಿದೆ. ಯಾವ ರೀತಿ ಇಷ್ಟಲಿಂಗ ಪೂಜೆ ಮಾಡ್ಕೊಳ್ಬೇಕು, ಯಾವ ರೀತಿ ಮಾಡಿಕೊಂಡು ಲೈಂಗಿಕ ಆಗಬೇಕು ಅಥವಾ ಮೋಕ್ಷದ ಗುರಿಯನ್ನು ಸಾಧಬೇಕು ಅನ್ನುವಂಥದ್ದನ್ನು ಇಲ್ಲಿ ತಿಳಿಸಲಾಗಿದೆ. 72 ಭಾಮಿನಿ ಷಟ್ಪದಿ ಪದ್ಯಗಳಿಂದ ಕೂಡಿದ ಸ್ವರೂಪಾಮೃತ, 72 ಭಾಮಿನಿ ಷಟ್ಪದಿಗಳಿಂದ ಕೂಡಿದ ಸ್ವರೂಪಾಮೃತ ಕೃತಿ ಒಳಗೊಂಡ ವಿಷಯ ಯಾವುದಪ್ಪ ಅಂತಂದರೆ ಮನಸ್ಸಿನ ಚಾಂಚಲ್ಯ, ಪರಮಾತ್ಮನ ನಿಜ ಸ್ವರೂಪ ಹಾಗೂ ದೇಹದ ಗುಣಧರ್ಮಗಳನ್ನು ನಿರ್ಮಿಸಲಾಗಿದೆ. ಸ್ವರೂಪಾಮೃತ ಅನ್ನುವಂಥ ಒಂದು ಕೃತಿ, ಈ ಕೃತಿ ಒಳಗೊಂಡಂಥ ವಿಷಯ ಮನಸ್ಸಿನ ಚಾಂಚಲ್ಯ. ಮನಸ್ಸು ಹ್ಯಾಂಗೆ ಚಾಂಚಲ್ಯ ಇರ್ತದ್ರಿ? ಹೀಗಿರುವಂಥ ಮನಸ್ಸು ಹೀಗಿರೋಲ್ಲ. ಮನಸ್ಸಿನ ಚಾಂಚಲ್ಯ, ಪರಮಾತ್ಮನ ನಿಜ ಸ್ವರೂಪ ಹಾಗೂ ದೇಹದ ಗುಣಧರ್ಮಗಳನ್ನು ನಿರೂಪಿಸಲಾಗಿದೆ. ಹೀಗೆ ಏನಪ್ಪ ಅಂತಂದರೆ ಏನು ರೀ ಹೀಗೆ ಏನಾಗುತ್ತೆ ಅಂತಂದರೆ ಋಷಭಗೀತೆ ಸ್ವರೂಪಾಮೃತ ಕೃತಿ ಏನಪ್ಪ ಅಂತಂದರೆ ಮನಸ್ಸಿನ ಚಾಂಚಲ್ಯ, ಪರಮಾತ್ಮನ ನಿಜ ಸ್ವರೂಪ, ದೇಹದ ಗುಣಧರ್ಮಗಳನ್ನು ನಿರೂಪಿಸಲಾಗುತ್ತೆ. ಋಷಭಗೀತೆ 101 ಸುಭೋಗ ಷಟ್ಪದಿಯಿಂದ ಕೂಡಿದೆ. ಇಲ್ಲಿ ಏನಪ್ಪ ಅಂದರೆ ಪ್ರತಿಯೊಂದು ಪದ್ಯ ಅಂಕಿತದಿಂದ ಕೊನೆಗೊಳ್ಳುತ್ತೆ. ಅವಕೃತಾರ್ಧನು ಹೀಗೆ ಚೀರ್ಬೇಡೋ. ಋಷಭಗೀತೆ 101 ಭೋಗ ಷಟ್ಪದಿಯಿಂದ ಕೂಡಿದೆ ಅಂತ ಹೇಳ್ಬೋದು. ಈ ಕೃತಿಯಲ್ಲಿ ಬರುವಂಥ ಪ್ರತಿಯೊಂದು ಪದ್ಯವು ಯಾವ ಅಂಕಿತದಿಂದ ಕೊನೆಗೊಳ್ಳುತ್ತೆ ಅಂದರೆ ಅವಕೃತಾರ್ಧನು ಅನ್ನುವಂಥ ಅಂಕಿತದಿಂದ ಕೊನೆಗೊಳ್ಳುತ್ತೆ. 101 ಚೌಪದಿ ಪದ್ಯಗಳಿಂದ ಕೂಡಿದ ಅವಧೂತ ಗೀತೆಯ ವಿಷಯ ವಸ್ತು ಏನಪ್ಪ ಅಂತಂದರೆ ಗುರುವಿನ ಕಟಾಕ್ಷದಿಂದ ಪರಶಿವನ ದರ್ಶನ ಲಭಿಸಿ ಮೋಕ್ಷ ಸಾಧನೆಯ ಜ್ಞಾನ ಉಂಟಾಗುತ್ತೆ. ನೋಡ್ರಿ, ಅವಧೂತ ಗೀತೆಯ ವಿಷಯ ವಸ್ತು ಏನಪ್ಪ ಅಂದರೆ ಗುರುವಿನ ಕಟಾಕ್ಷದಿಂದ ಗುರುವನ್ನು ಕಾಣಬೇಕು, ಗುರುವನ್ನು ನೋಡಬೇಕು, ಗುರುವನ್ನು ಕೂಡಬೇಕು ಅಂತ ಹೇಳ್ತಾರಲ್ಲ. ಗುರುವಿನ ಕಟಾಕ್ಷದಿಂದ ಪರಶಿವನ ದರ್ಶನ ಲಭಿಸಿದ ಮೋಕ್ಷ ಸಾಧನೆ, ಪರಶಿವನ ಸಾನ್ನಿಧ್ಯಕ್ಕೆ ಸೇರಿ ಮೋಕ್ಷವನ್ನು ಪಡಿಬಹುದು ಅನ್ನುವಂಥದ್ದನ್ನು ನಾವು ಎಲ್ಲಿ ನೋಡ್ತೀವಪ್ಪ ಅಂತಂದರೆ ಅವಧೂತ ಗೀತೆಯಲ್ಲಿ ನಾವು ನೋಡ್ತೀವಿ ಅಂತ ಹೇಳ್ಬೋದು. ಮನೋವಿಜಯದಲ್ಲಿರೋ ಪ್ರಕರಣ ಹಾಗೂ ಪದ್ಯಗಳ ಸಂಖ್ಯೆ 9 ಅಂತ ಹೇಳ್ಬೋದು, ಹಾಗೂ 355 ಪದ್ಯಗಳು. ಮನೋವಿಜಯದ ವಸ್ತು ಏನಪ್ಪ ಅಂದರೆ ತನ್ನ ಮನವರಿತು ನಿಜವಾಗುವ ವಿಚಾರ ನಿರೂಪಿತವಾಗಿದೆ. ಮನೋವಿಜಯದ ವಸ್ತು ಏನಾಗಿತ್ತಪ್ಪ ಅಂತಂದರೆ ತನ್ನ ಮನವರಿತು ನಿಜವಾಗುವ ವಿಚಾರವನ್ನು ನಾವಲ್ಲಿ ನೋಡ್ತೀವಿ ಅಂತ ಹೇಳ್ಬೋದು. ಈ ರೀತಿಯಾಗಿ ನಾವೇನಪ್ಪ ಅಂತಂದರೆ ಯಾವ ಕವಿಯನ್ನು ನಾವು ನೋಡಿದೀವಪ್ಪ ಅಂತಂದರೆ ಗುರು ಬಸವನನ್ನು ನೋಡಿದೀವಿ. ಆ ಗುರು ಬಸವನ ಕೃತಿಗಳು ಯಾವುವು, ಆ ಗುರು ಬಸವನು ಬರೆದಿರುವಂಥ ಕೃತಿಗಳು ಯಾವ ಷಟ್ಪದಿಯಲ್ಲಿ ರಚಿತವಾಗಿದೆ, ಜೊತೆಗೆ ಯಾವ ವಿಷಯ ವಸ್ತುವನ್ನು ಒಳಗೊಂಡಿದೆ ಅನ್ನುವಂಥದ್ದನ್ನು ನಾವು ನೋಡಿವಿ. ನಂತರ ಬರುವಂಥ ಕವಿ ಯಾರಪ್ಪ ಅಂತಂದರೆ ಚಂದ್ರಕವಿ. ಕಾಲಾನುಕ್ರಮದಲ್ಲಿ ಕೇಳ್ತಾನೆ ಪ್ರಶ್ನೆ, KCET ಎಕ್ಸಾಮ್ನಲ್ಲಿ ಭಾಳ ಸಲ ಕೇಳಿದ್ದಾನೆ. ಕಾಲಾನುಕ್ರಮದಲ್ಲಿ ಬರೆಯಿರಿ ಅಂತ ಕೇಳ್ತಾನೆ. ಆ ಕಾಲಾನುಕ್ರಮದಲ್ಲಿ ಬರೆಯುವಂಥ ಸಂದರ್ಭದಲ್ಲಿ ನಾವು ಅವರ ಕಾಲವನ್ನು ನೆನಪಿಟ್ಟುಕೊಳ್ಬೇಕಾಗುತ್ತೆ. ಅದಕ್ಕಾಗಿ ಸ್ವಲ್ಪ ಗಮನ ಕೊಡಬೇಕು. ಚಂದ್ರಕವಿಯ ಕಾಲ ಕ್ರಿಸ್ತ ಶಕ 1430 ಅಂತ ಹೇಳ್ಬೋದು. ಚಂದ್ರಕವಿಯ ಮತ ವೀರಶೈವ. ಚಂದ್ರಕವಿಗೆ ಆಶ್ರಯ ನೀಡಿ ಪ್ರೋತ್ಸಾಹಿಸಿದವನು ಯಾರಪ್ಪ ಅಂದರೆ ಗುರುರಾಯ, ಪ್ರೌಢದೇವರಾಯನ ಮಂತ್ರಿಯಾಗಿದ್ದವನು ಗುರುರಾಯ. ಆತನ ಆಶ್ರಯದಲ್ಲಿ ಈತ ಏನಪ್ಪ ಅಂತಂದರೆ ಕವಿಯಾಗಿದ್ದ ಅಂತ ಹೇಳ್ಬೋದು.
ಈತನ ಕೃತಿಗಳು, ಚಂದ್ರರಾಜನ ಕೃತಿಗಳು, ಚಂದ್ರಕವಿಯ ಕೃತಿಗಳು ಯಾವುವಪ್ಪ ಅಂತಂದಾಗ ವಿರೂಪಾಕ್ಷ ಸ್ಥಾನ. ವಿರೂಪಾಕ್ಷ ಸ್ಥಾನ ಇದು ಚಂಪುವಿನಲ್ಲಿದೆ. ಗುರುಮೂರ್ತಿ ಶಂಕರ ಶತಕದ ವೃತ್ತದಲ್ಲಿದೆ. ಜೊತೆಗೆ ವಿರೂಪಾಕ್ಷ ಸ್ಥಾನ ಕೃತಿಯ ವಸ್ತು ಯಾವುದಪ್ಪ ಅಂತಂದರೆ ಹಂಪೆ ವಿರೂಪಾಕ್ಷ ಸ್ವಾಮಿಯ ಆಸ್ಥಾನದ ವರ್ಣನೆಯನ್ನು ಅಲ್ಲಿ ಒಳಗೊಂಡಿದೆ ಅಂತ ಹೇಳ್ಬೋದು. ಗುರುಮೂರ್ತಿ ಶಂಕರ ಶತಕದ ಪ್ರತಿ ವೃತ್ತವು ಈ ಹೆಸರಿನಿಂದ ಕೊನೆಗೊಳ್ತದಪ್ಪ ಅಂತಂದರೆ ಗುರುಮೂರ್ತಿ ಶಂಕರ ಅಂತ. ಈ ರೀತಿಯಾಗಿ ನಾವೇನಪ್ಪ ಅಂತಂದರೆ ಚಂದ್ರಕವಿಯ ಕೃತಿಗಳು ಯಾವಪ್ಪ, ಈತ ವೀರಶೈವ ಕವಿ ಆಗಿದ್ದ, ಜೊತೆಗೆ ಈತನಿಗೆ ಆಶ್ರಯ ನೀಡಿದವನು ಗುರುರಾಯ ಅಂತ ಹೇಳ್ಬೋದು. ಗುರುರಾಯ ಯಾರಾಗಿದ್ದ? ಪ್ರೌಢದೇವರಾಯನ ಮಂತ್ರಿಯಾಗಿದ್ದ ಅಂತ ಹೇಳ್ಬೋದು. ಈತನ ಕೃತಿಗಳು ವಿರೂಪಾಕ್ಷ ಸ್ಥಾನ ಚಂಪುವಿನಲ್ಲಿ, ಗುರುಮೂರ್ತಿ ಶಂಕರ ಶತಕ ವೃತ್ತದಲ್ಲಿ ವಿರೂಪಾಕ್ಷನ ಕೃತಿ ವಸ್ತು ಯಾವುದಪ್ಪ ಅಂತಾರೆ ಹಂಪೆ ವಿರೂಪಾಕ್ಷ ಸ್ವಾಮಿಯ ಆಸ್ಥಾನದ ವರ್ಣನೆಯನ್ನು ಒಳಗೊಂಡಿತ್ತು. ಗುರುಮೂರ್ತಿ ಶಂಕರ ಶತಕದ ಪ್ರತಿಯೊಂದು ವೃತ್ತವು ಗುರುಮೂರ್ತಿ ಶಂಕರ ಎನ್ನುವಂಥ ಹೆಸರಿನಿಂದ ಕೊನೆಗೊಳ್ತಾ ಇತ್ತು ಅಂತ ಹೇಳ್ಬೋದು. ಏಯಪ್ಪ ಸುಮ್ಕೊಡ್ರೋ. ನಂತರ ಬರುವಂಥ ಕವಿ ಯಾರಪ್ಪ ಅಂತಂದರೆ ಕಲ್ಯಾಣ ಕೀರ್ತಿ. ಕಲ್ಯಾಣ ಕೀರ್ತಿ ಕ್ರಿಸ್ತ ಶಕ 1439ರಲ್ಲಿ ಈತನ ಕಾಲ ಅಂತ ಹೇಳ್ಬೋದು. ಕಲ್ಯಾಣ ಕೀರ್ತಿ 1439ರಲ್ಲಿ ಅಂತ ಹೇಳ್ಬೋದು. ಈತನ ಕಾಲ ಯಾವುದಪ್ಪ ಅಂತಂದರೆ ಕ್ರಿಸ್ತ ಶಕ 1439ರಲ್ಲಿ ಅಂತ ಹೇಳ್ಬೋದು. ಈತನ ಮತ ಜೈನ ಮತ. ಜೈನ ಮತವ ಇದ್ದಂಥ ಕಲ್ಯಾಣ ಕೀರ್ತಿ ಜ್ಞಾನಚಂದ್ರಾಭ್ಯುದಯ ಅನ್ನುವಂಥ ಕೃತಿಯನ್ನು ಈತ ರಚನೆ ಮಾಡಿದ. ಷಟ್ಪದಿಯಲ್ಲಿ ರಚಿಸಿದ ವಾರ್ಧಕ ಭಾಮಿನಿ ಪರಿವರ್ಧನಿ ಅಂತ ಹೇಳ್ಬೋದು. ಜ್ಞಾನಚಂದ್ರಾಭ್ಯುದಯ ಕೃತಿಯ ಕರ್ತೃ ಯಾರು? ಕಲ್ಯಾಣ ಕೀರ್ತಿ. ಕಲ್ಯಾಣ ಕೀರ್ತಿ ರಚಿಸಿದಂಥ ಜ್ಞಾನಚಂದ್ರಾಭ್ಯುದಯ ಕರ್ತೃ ಕಲ್ಯಾಣ ಕೀರ್ತಿ. ಆದರೆ ಇದು ವಾರ್ಧಕ ಭಾಮಿನಿ ಪರಿವರ್ಧನೆಯಲ್ಲಿ ರಚಿತವಾಗಿದೆ ಅಂತ ನಾವು ಹೇಳ್ಬೋದು. ಜ್ಞಾನಚಂದ್ರಾಭ್ಯುದಯದ ಕಥಾವಸ್ತು ಏನು ಒಳಗೊಂಡಿದೆ? ಇದು ಜ್ಞಾನಚಂದ್ರನೆಂಬ ರಾಜನು ತಪಸ್ಸು ಮಾಡಿ ಮುಕ್ತಿ ಸಂಪಾದಿಸಿದ ಕತೆ. ಇಲ್ಲಿ ಜ್ಞಾನಚಂದ್ರನೆಂಬ ರಾಜ ಇರ್ತಾನೆ, ತಪಸ್ಸಿಗೆ ಹೋಗ್ತಾನೆ, ತಪಸ್ಸು ಮಾಡ್ತಾನೆ, ಮುಕ್ತಿ ಸಂಪಾದನೆ ಮಾಡಿರುವಂಥ ಒಂದು ಕಥೆಯನ್ನು ಒಳಗೊಂಡಿದೆ. ಯಾವುದಪ್ಪ ಅಂದರೆ ಜ್ಞಾನಚಂದ್ರಾಭ್ಯುದಯ ಅನ್ನುವಂಥ ಒಂದು ಕತೆ. ಕಲ್ಯಾಣ ಕೀರ್ತಿಯ ಇನ್ನೊಂದು ಕತೆ ಯಾವುದಪ್ಪ ಅಂತಂದರೆ ಕಾಮನ ಕತೆ. ಕಾಮನ ಕತೆ ಎನ್ನುವಂಥದ್ದು ಇನ್ನೊಂದು ಕತೆ. ಇದರ ಸ್ವರೂಪ ಸಾಂಗತ್ಯದಲ್ಲಿ ರಚಿತವಾಗಿರುವಂಥದ್ದು. ಸ್ವರೂಪ ಯಾವುದಪ್ಪ ಅಂದರೆ ಸಾಂಗತ್ಯ. 4 ಸಂಧಿಯಿಂದ ಕೂಡಿದೆ. 311 ಪದ್ಯಗಳು ಅಂತ ಹೇಳ್ಬೋದು. ಕಾಮನ ಕಥೆಯ ವಸ್ತು ಯಾವುದಪ್ಪ ಅಂತಂದರೆ ಜೈನ ಮತಕ್ಕನುಗುಣವಾಗಿ ಕಾಮನ ಕಥೆಯನ್ನು ಹೇಳಲಾಗಿದೆ. ಅಂದರೆ ಜೈನ ಮತಕ್ಕನುಗುಣವಾದ ಕಾಮನ ಕಥೆಯನ್ನು ವಿಸ್ತರಿಸಿ ಹೇಳಲಾಗಿದೆ. ಇನ್ನೊಂದು ಜೀನಸ್ತುತಿ ಅಂತ ಬರುತ್ತೆ. ಇದು 27 ಕಂದ ಪದ್ಯಗಳಿಂದ ಕೂಡಿದ ಒಂದು ಗ್ರಂಥ ಅಂತ ನಾವು ಹೇಳ್ತೀವಿ. 27 ಕಂದ ಪದ್ಯಗಳಿಂದ ಕೂಡಿದಂಥ ಒಂದು ಗ್ರಂಥ ಯಾವುದಪ್ಪ ಅಂತಂದರೆ ಜೀನಸ್ತುತಿ. ಭೇದಾಷ್ಟಕ ಅಂತ ಇನ್ನೊಂದು ಕೃತಿ. ಅದು ಜೈನ ಧರ್ಮವನ್ನು ಪ್ರತಿಪಾದಿಸುವ 9 ಪದ್ಯಗಳ ಗ್ರಂಥ. ಭೇದಾಷ್ಟಕ ಅನ್ನುವಂಥದ್ದನ್ನು ಕೂಡ ಇದು ಕೃತಿ. ಇದು ಜೈನ ಧರ್ಮವನ್ನು ಪ್ರತಿಪಾದಿಸುವಂಥ 9 ಪದ್ಯಗಳಿಂದ ಕೂಡಿರುವಂಥ ಗ್ರಂಥ ಅಂತ ಹೇಳ್ಬೋದು. ಕಲ್ಯಾಣ ಕೀರ್ತಿಯೊಬ್ಬ ಭಾವಗೀತೆಯ ಕವಿ ಅಂತ ಹೇಳ್ತೀವಿ. ಕಲ್ಯಾಣ ಕೀರ್ತಿಯೊಬ್ಬ ಭಾವಗೀತೆಯ ಕವಿ ಅಂತ ಹೇಳ್ತೀವಿ. ಈ ರೀತಿಯಾಗಿ ನಾವು ಕಲ್ಯಾಣ ಕೀರ್ತಿ ಕೃತಿಗಳು ಯಾವುವು, ಆ ಕೀರ್ತಿ ಕೃತಿಗಳು ಒಳಗೊಂಡಂಥ ಅಂಶಗಳು ಯಾವುವು ಅನ್ನುವಂಥದ್ದನ್ನು ನಾವು ನೋಡಿ. ನಂತರ ಬರುವಂಥವನು ವಿಜಯಣ್ಣ ಅನ್ನುವಂಥವನು ಏನಪ್ಪ ಅಂದರೆ ಕ್ರಿಸ್ತ ಶಕ 1450ರಲ್ಲಿ ಬರ್ತಾನೆ. 1450ರಲ್ಲಿ ಬಂದಂಥ ವಿಜಯಣ್ಣನ ಕಾಲ. ಈತ ಜೈನ ಮತಕ್ಕೆ ಸೇರಿದವನಾಗಿದ್ದ. ಈತ ದ್ವಾದಶಾನುಪ್ರೇಕ್ಷೆ ಎಂಬ ಗ್ರಂಥವನ್ನು ಬರೀತಾನೆ. ಯಾರಪ್ಪ ಅಂದರೆ ವಿಜಯಣ್ಣನ ಕೃತಿ ಯಾವುದಪ್ಪ ಅಂತಂದರೆ ದ್ವಾದಶಾನುಪ್ರೇಕ್ಷೆ ಎಂಬಂಥ ಒಂದು ಗ್ರಂಥವನ್ನು ಈತ ರಚಿಸ್ತಾನೆ. ಇದನ್ನು 12 ಅನುಪ್ರೇಕ್ಷೆಗಳಿವೆ. ಇದರಲ್ಲಿ 12 ಅನುಪ್ರೇಕ್ಷೆಗಳಿವೆ.
ಆ ಛಂದಸ್ಸಿನಲ್ಲಿ ರಚನೆ ಮಾಡ್ತಾನೆ. ಅಲ್ಲಲ್ಲಿ ಕಂದೆ ಪದ್ಯಗಳನ್ನು ಕೂಡ ಬಳಸಿಕೊಂಡಿದ್ದಾನೆ ಅಂತ ನಾವು ಹೇಳ್ಬೋದು. ಏನಂತಂದರೆ ಕಂದೆ ಪದ್ಯಗಳನ್ನು ಅಲ್ಲಲ್ಲಿ ಬಳಸಿಕೊಂಡಿರುವುದನ್ನು ನಾವು ನೋಡ್ತೀವಿ. ಯಾರ್ದಪ್ಪ ಅಂತಂದರೆ ವಿಜಯಣ್ಣನ ದ್ವಾದಶಾನುಪ್ರೇಕ್ಷೆ ಅನ್ನುವಂಥ ಒಂದು ಗ್ರಂಥದಲ್ಲಿ. ನಂತರ ಬರೋಂಥ ಮತ್ತೊಬ್ಬ ಕವಿ ಯಾರಪ್ಪ ಅಂತಂದರೆ ಬೊಮ್ಮರಸ. ಈತನ ಕಾಲ ಎಷ್ಟಪ್ಪ ಅಂತಂದರೆ ಕ್ರಿಸ್ತ ಶಕ 1450 ಅಂತ ಹೇಳ್ಬೋದು. 1450ರಲ್ಲಿ ರಚನೆ ಮಾಡಿದ ಈತನ ಕಾಲ. ಈತ ವೀರಶೈವ ಕವಿ. ಈತನು ಸೌಂದರ್ಯ ಪುರಾಣ ಅಂತ ಬರೆದಿದ್ದಾನೆ. ಸೌಂದರ್ಯ ಪುರಾಣವನ್ನು ಬರೆದು ಡಂಕಿಣಿ ಕೋಟೆ ಮರದ ದೊರೆಯಾದ ತಿಪ್ಪರಸನ ಅಪೇಕ್ಷೆಯ ಮೇರೆಗೆ ಈತ ತನ್ನನ್ನು ದಿವ್ಯ ಶಿವ ಕವೀಂದ್ರನ ನೃತ್ಯ ನೆನಪ ಕರ್ನಾಟಕವಿ ಎಂದು ಕರೆದುಕೊಂಡಿದ್ದಾನೆ. ಅಂದರೆ ಯಾವ ಕವಿಯ ಇಚ್ಛೆಯ ಮೇರೆಗೆ ಅಂತಂದರೆ ಡಂಕಿಣಿ ಕೋಟೆಯ ಮರದ ದೊರೆಯಾದ ತಿಪ್ಪರಸನ ಅಪೇಕ್ಷೆಯ ಮೇರೆಗೆ ಈತ ಏನು ಮಾಡ್ತಾನೆ, ತನ್ನನ್ನು ದಿವ್ಯ ಶಿವ ಕವೀಂದ್ರನ ನೃತ್ಯ ನೆನಪ ಕರ್ನಾಟಕ ಕವಿ ಎಂದು ಕರೆದುಕೊಂಡಿದ್ದಾನೆ. ಚಿಕ್ಕವೀರಾಣರನ ಆಜ್ಞಾನುಸಾರ ಈ ಗ್ರಂಥವನ್ನು ಬರೆದಿದ್ದೇನೆಂದು ತಿಳಿದು ಬರುತ್ತೆ. ಹೀಗೆ ಈತನ ಮತ ವೀರಶೈವ ಮತ. ಈತನ ಕೃತಿ ಸೌಂದರ್ಯ ಪುರಾಣ. ಇದು ಸೌಂದರ್ಯ ಪುರಾಣವು ಯಾವ ಷಟ್ಪದಿಯಲ್ಲಿ ರಚಿತಗೊಂಡಿದೆ ಅಂತಂದರೆ ವಾರ್ಧಕ ಷಟ್ಪದಿಯಲ್ಲಿ ರಚಿತಗೊಂಡಿದೆ ಅಂತ ಹೇಳ್ಬೋದು. ಸೌಂದರ್ಯ ಪುರಾಣದಲ್ಲಿರುವಂತಹ ಸಂಧಿ ಹಾಗೂ ಪದ್ಯಗಳು 19 ಸಂಧಿಗಳಿವೆ ರೀ. 1205 ಪದ್ಯಗಳಿವೆ. ಸೌಂದರ್ಯ ಪುರಾಣದ ಕಥಾವಸ್ತು ಯಾವುದಂತಂದರೆ 63ನೆಯ ಪುರಾತನರಲ್ಲಿ ಒಬ್ಬನಾದಂಥ ನಂಬಿಯಣ್ಣನ ಕಥೆ. ನೋಡ್ರಿ, ಸೌಂದರ್ಯ ಪುರಾಣ ಒಳಗೊಂಡಿರುವಂತಹ ಕಥೆ ಯಾವುದಪ್ಪ ಅಂತಂದರೆ ನಂಬಿಯಣ್ಣನ ಕಥೆ. 63 ಪುರಾತನರಲ್ಲಿ ಒಬ್ಬನಾದಂತಹ ನಂಬಿಯಣ್ಣನ ಕಥೆಯನ್ನು ಈ ಸೌಂದರ್ಯ ಪುರಾಣವು ಒಳಗೊಂಡಿದೆ. ಈ ಸೌಂದರ್ಯ ಪುರಾಣವನ್ನು ಬರೆದಂಥವರು ಬೊಮ್ಮರಸ ಅಂತ ಹೇಳ್ಬೋದು. ಜೊತೆಗೆ ಹೃದಯದೋಳು ಭಾವಿಸಿ ನಮಸ್ಕರಿಸುವೆನು ವಿಶ್ವನಾಥ ಸದ್ಗುರುವ ಎಂದು ಹೇಳಿರುವಂಥ ಕವಿ ಬೊಮ್ಮರಸ. ಈ ರೀತಿಯಾಗಿ ನಾವೇನು ಮಾಡ್ತೀವಪ್ಪ ಅಂತಂದರೆ ಬೊಮ್ಮರಸನನ್ನು ನಾವು ನೋಡ್ತೀವಿ. ನೋಡಿ, ಕುಮಾರವ್ಯಾಸನ ಯುಗ. ಕುಮಾರವ್ಯಾಸದಲ್ಲಿ 10 ಹಲವಾರು ಕವಿಗಳು ಬರ್ತಾರೆ. ಅದರಲ್ಲಿ ಅತ್ಯಂತ ಮಹಾಕಾವ್ಯಕ್ಕೆ ಮುಟ್ಟಿದಂತಹ ಕುಮಾರವ್ಯಾಸನ ಕಾವ್ಯ ಆಗಿರ್ಬೋದು, ಕುಮಾರವ್ಯಾಸ ಕವಿ ಅಂತ ಹೇಳ್ಬೋದು. ಜೊತೆಗೆ ದೇವರಾಜ ಅಂತ ಹೇಳ್ಬೋದು. ಜೊತೆಗೆ ಏನಪ್ಪ ಅಂತಂದರೆ ಚಂದ್ರರಾಜ ಅಂತ ಹೇಳ್ಬೋದು, ಬೊಮ್ಮರಸ ಅಂತ ಹೇಳ್ಬೋದು. ಹೀಗೆ 10 ಹಲವಾರು ಕವಿಗಳನ್ನು ನಾವು ನೋಡ್ತೀವಿ. ಅವರ ಕೃತಿಗಳನ್ನು ಕಾಣ್ತೀವಿ. ಆ ಕೃತಿಯ ಕಥಾವಸ್ತುಗಳನ್ನು ನೋಡ್ತೀವಿ. ಮುಖ್ಯ ವಿಷಯ ವಸ್ತುಗಳನ್ನು ನೋಡ್ತೀವಿ. ಜೊತೆಗೆ ಯಾವ ಷಟ್ಪದಿಯಲ್ಲಿ ರಚಿತವಾಗಿದೆ. ಪರೀಕ್ಷಾ ದೃಷ್ಟಿಯಿಂದ ನಿಮಗೆ ಇಂಪಾರ್ಟೆಂಟ್ ಇರುವಂಥ ಅಂಶ ಏನಪ್ಪ ಅಂತಂದರೆ ಯಾವ ಕೃತಿ ಯಾರು ಬರೆದಿದ್ದಾರೆ, ಜೊತೆಗೆ ಅದರ ಸ್ವರೂಪ ಯಾವುದು ಅಂತಂದರೆ ಯಾವ ಷಟ್ಪದಿಯಲ್ಲಿದೆ, ಭಾಮಿನಿ ಷಟ್ಪದಿಯಲ್ಲಿದೆನಾ ಅಥವಾ ಭೋಗ ಷಟ್ಪದಿಯಲ್ಲಿದೆ. ಹೀಗೆ 10 ಹಲವು ಪ್ರಶ್ನೆಗಳನ್ನು ಕೇಳುವಂಥ ಅವಕಾಶ ಈ ಕೆಸೆಟ್ ಪರೀಕ್ಷೆಯಲ್ಲಿ ಬರುತ್ತೆ. ಅದಕ್ಕಾಗಿ ನೀವು ಏನು ಮಾಡಬೇಕಪ್ಪ ಅಂತಂದರೆ ಆ ಅಂಶಗಳನ್ನು ನೆನಪಿಟ್ಟುಕೊಂಡು ಅಭ್ಯಾಸ ಮಾಡಬೇಕಂತ ಹೇಳ್ತಾ ನಂತರ ಬರುವಂಥ ಕವಿಗಳನ್ನು ಮುಂದಿನ ವಿಡಿಯೋನಲ್ಲಿ ನಾವು ನೋಡೋಣ. ನಮಸ್ಕಾರ, ಧನ್ಯವಾದಗಳು.